ಪಾವೂರುಳ್ಯ ಇಲ್ಲಿ ಯು ಟಿ ಖಾದರ್ ಅವರ ಮುಂದಾಳುತನದಲ್ಲಿ ಇವತ್ತು ಈ ಬ್ರಿಡ್ಜ್ ವೀಕ್ಷಣೆ ಹಾಗೂ ಎಸ್ಟಿಮೇಟ್ ಮಾಡುವ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನಮ್ಮೆಲ್ಲರ ನೆಚ್ಚಿನ ಧರ್ಮಗುರುಗಳಾದ ಫಾದರ್ ಮನೋಹರ್ ರವರೇ, ಹಾಗೆಯೇ ಇದರ ಇಂಜಿನಿಯರ್, ಯಾವುದು ಯೋಜನೆ ಮಾಡಬೇಕಾದ್ರೆ ಇಂಜಿನಿಯರ್ ಮುಖ್ಯ. ನಮ್ಮ ಇಡೀ ಕರ್ನಾಟಕದ ಹೆಸರುವಾಸಿ ಇಂಜಿನಿಯರ್ ಹೇಳಿದರೆ ಪತಂಜಲಿ ಭಾರದ್ವಾಜ್ ಅವರ ತಂದೆ ಮೊದಲು ಭಾರದ್ವಾಜ್ ಅವರು ಎಲ್ಲ ನೋಡ್ತಿದ್ರು. ಈಗ ತಂದೆಯಂತೆ ಮಗ, ರಾಜನಂತೆ ಶಿಷ್ಯ ಹೇಳಿದಾಗೆ ತಂದೆಯವರ ಪ್ರವೃತ್ತಿಯನ್ನು ಮಗ ಮುಂದುವರಿಸಿ ಭಾರದ್ವಾಜ್ ರವರೇ. ಹಾಗೆಯೇ ಇಲ್ಲಿ ಇಂಜಿನಿಯರ್ಗಳಿದ್ದಾರೆ, ನಿತಿನ್ರವರು, ಲಾಯ್ಡ್, ಹಾಗೆಯೇ ವೇದಿಕೆಯಲ್ಲಿ ನಮ್ಮ ಕಥೋಲಿಕ ಸಭಾ ಮಂಗಳೂರು ಪ್ರದೇಶ ಇದರ ಅಧ್ಯಕ್ಷರಾದ ರಾಲ್ಫಿ ಡಿ ಕೋಸ್ಟಾ, ಮಾಜಿ ಅಧ್ಯಕ್ಷರಾದ ರಾಲ್ಫಿ ಡಿ ಕೋಸ್ಟಾ, ಸ್ಟ್ಯಾನಿ ಲೋಬೋ ಮತ್ತು ವಲಯದ ಅಧ್ಯಕ್ಷರಾದ ಜಾನ್ ಲಸ್ರಾದೋ, ಹಾಗೆಯೇ ನಮ್ಮ ಇನ್ನು ವಲಯದ ಅಧ್ಯಕ್ಷರಾದ ಸಂತೋಷ್ ಬಜ್ಪೆ ಅವರು, ಹಾಗೆಯೇ ನಮ್ಮ ಇಡೀ ಈ ಗ್ರಾಮದ ಪ್ರಥಮ ಪ್ರಜೆ ಅವರನ್ನು ನಾನು ಮೊದಲ ಹೆಸರು ತೆಗಿಬೇಕಿತ್ತು, ತಪ್ಪಾಯಿತು. ಆದರೆ ಮಜೀದ್ ರವರೇ, ಮೋನಕರ್ ಅವರೇ, ಪ್ರಭಾಕರ್ ಅವರೇ, ಹಾಗೆಯೇ ಇಲ್ಲಿ ನೆರೆದ ಎಲ್ಲ ನನ್ನ ಆತ್ಮೀಯರೇ, ಇವತ್ತಿನ ಒಂದು ದಿವಸ ಸ್ವರ್ಣಾಕ್ಷರದಲ್ಲಿ ಬರೀಬೇಕು. ಮೋನಕರ್ ಅವರು ಈಗ ಹೇಳಿದ ಪ್ರಕಾರ ಯಾವುದೊಂದು ಕೆಲಸ ಆಗಬೇಕಾದ್ರೆ ದಿನ ಕೂಡಿ ಬರಬೇಕು. ನಾವು ಹಲವು ಸಾರಿ ಬೈಗುಳ ಎಲ್ಲ ಕೇಳಿದ್ದೇವೆ, ನಮ್ಮ ಸ್ವಜಾತಿಯಿಂದ ಕೇಳಿದ್ದೇವೆ, ಪರಜಾತಿಯಿಂದ ಕೇಳಿದ್ದೇವೆ. ನಮಗೆ ತುಂಬ ಮನಸ್ಸಿಗೆ ನೋವಾಗಿದೆ. ನಾನು ಈ ಏರಿಯಾಕ್ಕೆ ಕಾಲೇ ಇಡುವುದಿಲ್ಲ ಎಂದು ನೆನೆಸಿದ್ದೆ. ನಾನು ಇಲ್ಲಿಗೆ ಬರುವಾಗ ನನಗೆ ಹೊಡೆಯುವಷ್ಟು ಆಗಿದೆ. ಆದರೂ ಕೆಲವರು, ಈ ಮೋನಕನಂತವರು ನನಗೆ ತುಂಬ ಸಾಂತ್ವನವನ್ನು ಹೇಳಿದ್ದಾರೆ. ಇದ್ದದ್ದೇ ಕೌನ್ ಡರ್ಗಯ ಓಂ ಮರ್ಗಯ ಅಂತ ಹೇಳಿದರು ಅವರು. ನೀನು ಹೆದರಬೇಡ, ಯಾವಾಗ ಹೆದರ್ದ್ಯಾ ಆಗ ನಿನ್ನ ಮುಗಿಯಿತು. ರಾಜಕೀಯದಲ್ಲಿ ಕಾಲು ಎಳೆಯುವುದು, ಬೈಯುವುದು, ಹೊಡೆಯುವುದು ಇದ್ದದ್ದೇ. ಹೊಡೆದವನೇ, ಪೆಟ್ಟು ತಿಂದವನೇ ಲೀಡರ್ ಅಂತ ಹೇಳಿದರು ಅವರು. ಹಾಗೆ ನಾನು ಪುನಃ ಮುಂದುವರಿಸಿ ಹೋಗಿದ್ದೆ. ಹಲವಾರು ಬೇಸರ ಆಗಿರ್ಬೋದು ನಿಮಗೆ. ನಾವು ಮತ್ತು ಗಿಲ್ಬರ್ಟ್ರವರು ಒಂದು 15-18 ವರ್ಷದ ಮೊದಲು ಫಾದರ್ ಮಾರ್ಸೆಲ್ ಸಲ್ಡಾನ ಇರುವಾಗ ಒಂದು ಹೋರಾಟಕ್ಕೆ ಕೈ ಹಾಕಿದ್ದೆವು ನಾವು. ಒಂದು ಕ್ರೈಸ್ತ ಒಕ್ಕೂಟ ಎಲ್ಲ ಮಾಡಿ, ವಲ್ಲಿ ಎಲ್ಲ ಸೇರಿ ನಾವೆಲ್ಲ ಮಾಡಿದ್ದು. ಆದರೂ ಅದಕ್ಕೆ ಫಲ ಸಿಗಲಿಲ್ಲ. ಯಾವುದಕ್ಕೂ ದೇವರು ಈ ಪ್ರತಿಯೊಂದಕ್ಕೆ ಟೈಮ್ ಕೊಡ್ತಾರೆ. ಈಗ ಅದರ ನಂತರ ನಮ್ಮ ಮಾಜಿ ಅಧ್ಯಕ್ಷರಾದ ರಾಲ್ಫಿ ಡಿ ಕೋಸ್ಟಾರ್ ಅವರು ಕಥೋಲಿಕ ಸಭೆಯಿಂದ ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ನಡುವಿನ ಪಿಲ್ಲರ್ ನಮ್ಮ ಸ್ಟ್ಯಾನಿ ಲೋಬೋ, ಅಂತಿಮ ಪಿಲ್ಲರ್ ನಾನು. ದೇವರು ನನಗೆ ಒಂದು ಸಂತೋಷ, ನನಗೆ ಇನ್ನೊಂದು 10 ದಿವಸ ಅಧ್ಯಕ್ಷ ಸ್ಥಾನ ಇರುವುದು. ನಂತರ ನಾನು ರಾಜ್ಯಾಧ್ಯಕ್ಷನಾಗಿ ಮಾತ್ರ ಮುಂದುವರಿಸ್ತೇನೆ. ನನ್ನ ಅಧ್ಯಕ್ಷ ಸ್ಥಾನ ನಾಡ್ದು 11 ತಾರೀಕಿಗೆ ಕೊನೆ ಆಗ್ತದೆ. ಅದರ ಮೊದಲು ದೇವರು ನನಗೆ ಇಂಥದ್ದೊಂದು ಭಾಗ್ಯ ಕೊಟ್ಟದ್ದು ನನಗೆ ಸಂತೋಷ. ಯು ಟಿ ಖಾದರ್ನ ಲೆಕ್ಕಾಚಾರ ಅಳೆದು ತೂಗಿ ಲೆಕ್ಕಾಚಾರ. ಯಾರು ಹೇಳಿದ್ದು ಅವರು ಕಣ್ಣಾರೆ ಕಂಡರು ಪರಂಪರಿಸಿ ನೋಡಬೇಕು ಅಂತ ತುಂಬ ದೃಷ್ಟಾಂತಗಳಿದೆ. ನಾನು ಅವರನ್ನು ಎಷ್ಟು ಹೇಳಿದರೂ ಅದು ಕಡಿಮೆನೆ. ಕಥೋಲಿಕ ಸಭೆಗೆ ನಾವು 48 ವರ್ಷಗಳಿಂದ ಸೇವೆಯನ್ನು ಮಾಡಿದ್ದೇವೆ. ನಮ್ಮ ಸೇವೆಯನ್ನು ಎಲ್ಲ ಜನರಿಗೆ ಮುಟ್ಟಿಸಿದ್ದೇ ಯು ಟಿ ಖಾದರ್. ನಮಗೆ ರಾಜ್ಯೋತ್ಸವ ಪ್ರಶಸ್ತಿ, ನಮ್ಮ ಕಾರ್ಯಕ್ರಮವನ್ನು ನೋಡಿ ಪ್ರಶಸ್ತಿಯನ್ನು ಕೊಟ್ಟದ್ದು ಅವರು ಪ್ರತಿಯೊಂದು ಯಾರೊಬ್ಬರು ಬೈದರು, ಯಾರೊಬ್ಬರು ಹೇಳಿದರೆ ಅವ್ರ ಲೆಕ್ಕನೇ ಹಾಕುವುದಿಲ್ಲ. ನಾವು ಸೌಜನ್ಯದಿಂದ ಏನಾದರೂ ಕೇಳಿದರೆ ಅವರ ಜೀವ ಬೇಕಾದ್ರೆ ಕೊಡ್ತಾರೆ. ಮತ್ತು ಹೆದರಿಸಿ ನಾವು ಅದು ಇದು ಹೇಳಿದರೆ ಅದಕ್ಕೆ ಕೇಳುವ ಜನನೇ ಅಲ್ಲ, ನಾನು ನೋಡಿದ ಪ್ರಕಾರ. ಆದುದರಿಂದ ಅವರ ಮನಸ್ಸಲ್ಲಿತ್ತು, ಈ ನನ್ನ 5 ವರ್ಷದ ಅವಧಿಯಲ್ಲಿ ವಿಶ್ವಪತ್ರ ಹೇಳಿದ್ದಾರೆ, ನನ್ನ 5 ವರ್ಷದ ಅವಧಿಯಲ್ಲಿ ನಾನು ಖಂಡಿತ ಮಾಡ್ತೇನೆ. ಮತ್ತು ಅವರು ರಾಜಕೀಯ ಮಾಡುವುದಿಲ್ಲ. ಅವರು ರಾಜಕೀಯ ವ್ಯಕ್ತಿ ಆಗಿರ್ಬೋದು, ಮತ್ತು ಅವರಿಗೆ ರಾಜಕೀಯದ
ಅಗತ್ಯನೇ ಇಲ್ಲ. ನಿನ್ನೆ ಯಾರ ಪ್ರಶ್ನವರು ಕೇಳಿದ್ರು, ನಿಮಗೆ ಕೊಲೆ ಬೆದರಿಕೆ ಉಂಟು, ನಿಮಗೆ ಕೊಲ್ತಾರೆ ಅಂತ. ಅದು ಕೇಳಿದ್ರು. ನಿಜವಾಗಿ ದೇವರು ಕೊಟ್ಟ ಶ್ವಾಸ ದೇವರೇ ನಿಲ್ಲಿಸಬೇಕು. ಅವರ ಈ ಮಾತು ನನಗೆ ತುಂಬ ಖುಷಿ ಆಯಿತು. ಎಷ್ಟು ಸೆಕ್ಯೂರಿಟಿ ಇಟ್ಟರು ದೇವರು ಸ್ವಿಚ್ ಆನ್ ಆಫ್ ಮಾಡಿದರೆ ಯಾರನ್ನು ಏನು ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಆದುದರಿಂದ ನಾವು ಇವತ್ತು ಎಲ್ಲರೂ ಅವರಿಗೆ ಈ ಬಾಲ ಯೇಸುವಿನ ಈ ಪುಣ್ಯ ಸ್ಥಳದಲ್ಲಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅವರಿಗೆ ದೇವರೊಂದು ಶಕ್ತಿ ಕೊಡಲಿ. ಅವರು ಹೇಳಿದ್ದಾರೆ, ಶಾಂತಿ ನನ್ನ ಕೈಯಲ್ಲಿ ಕೊಡಿ, ಅಭಿವೃದ್ಧಿ ನಾನು ಮಾಡಿ ತೋರಿಸ್ತೇನೆ ಹೇಳಿ. ಅವರಿಗೆ ಬೇಕಾದದ್ದು ಶಾಂತಿ, 5 ಸರಿ ಓಟು, ಮತ್ತು ಬೇರೆ ಏನು ಕೇಳುವುದಿಲ್ಲ. ನಮ್ಮ ಯಾವುದೋ ಕೆಲಸಕ್ಕೆ ಅವರು ನನಗೇನಾದರೂ ಒಂದು ಕಮಿಷನ್ ಕೊಡಿ ಎಂದು ಒಬ್ಬ ಕಾಂಟ್ರಾಕ್ಟರ್ ಕೇಳಿದ ವ್ಯಕ್ತಿ ಯೂಟಿಗಾದ್ರಲ್ಲ. ಅಪಪ್ರಚಾರ ಎಷ್ಟು ಬೇಕಾದ್ರೆ ಮಾಡ್ತಾರೆ. ಆದುದರಿಂದ ತುಂಬ ಮಂದಿ ಮಾತಾಡಲಿಕ್ಕಿದ್ದಾರೆ. ಆದ್ದರಿಂದ ನಾನು ಒಂದೇ ಹೇಳುವುದು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ, ಅವರಿಗೆ ದೇವರು ಆಯುಷ್ಯ ಕೊಡಲಿ, ಆರೋಗ್ಯ ಕೊಡಲಿ, ಸುಖ ನೆಮ್ಮದಿ ಕೊಡಲಿ. ಇಷ್ಟು ಸಿಕ್ಕಿದರೆ ಸಾಕು, ಬೇರೆಲ್ಲ ಅವರು ಮಾಡ್ತಾರೆ. ಅವರಿಗೆ ಸುಖ ನೆಮ್ಮದಿ ಕೊಟ್ಟರೆ ಅಭಿವೃದ್ಧಿ ಅವರು ಮಾಡ್ತಾರೆ. ಅವ್ರಿಗೆ ಎಲ್ಲಿಂದ ಫಂಡ್ ತರಬೇಕು, ಅವರು ಹುಟ್ಟು ರಾಜಕಾರಣಿ. ಈ ಮೋನಕ್ಕನಿಗೆ ಅವರಿಗೆ ನೆಕ್ಸ್ಟ್ ನಮ್ಮ MLA ಆಗುವುದಾದ್ರೆ ಮೋನಕ್ಕ ಮಾತ್ರ. ಮೋನಕ್ಕ ಬಡವರೊಟ್ಟಿಗೆ ಬಡವರಾಗಿ, ಶ್ರೀಮಂತವರಿಗೆ ಶ್ರೀಮಂತರಾಗಿ ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಆದುದರಿಂದ ಅವರಿಗೂ ಹಾಗೇನೆ ದೇವರು ನೆಕ್ಸ್ಟ್ ಟೈಮ್ ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಲಿಕ್ಕೆ ದೇವರೊಂದು ಅನುಗ್ರಹ ಮಾಡಲಿ ಎಂದು ಹೇಳುತ್ತಾ, ನನಗೆ ಇಲ್ಲಿ ಬಂದು ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಕೃತಜ್ಞತೆಗಳು.